CM ಬದಲಾವಣೆ ಕೂಗೋಕ್ಕೆ ಅದು ಅಪ್ರಸ್ತುತ. ಸುಮ್ಮನೆ ಯಾರೋ ತಮ್ಮ ಬಾಯಿ ಚಪ್ಪಲಕ್ಕೆ ತಮ್ಮ ತೀಟೆಗೋಸ್ಕರ ಮಾತಾಡ್ತಕ್ಕಂಥ ಮಾತು. ಬದಲಾವಣೆ ಆಗೋದು ಸನ್ಮಾನ್ಯ DK ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅದೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾರೋ MLAಗಳು ರೋಡಲ್ಲಿ ಹೋಗೋರು, ಹಾದಿಲಿ ಹೋಗೋರು, ಬೀದಿಲಿ ಹೋಗೋರು ಮಾತಾಡಬಾರ್ದು ಅಂತ ಮನವಿ ಮಾಡ್ತೀವಿ. ಪಕ್ಷ ಶಿಸ್ತಿಂದ ನಡೀಬೇಕು, ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕು, ಕಾರ್ಯಕರ್ತರಿಗೆ ಮನಸ್ಸಿಗೆ ಧಕ್ಕೆ ಆಗದಿರ್ತಕ್ಕಂಥ ರೀತಿಯಲ್ಲಿ, ನೋವಾಗದಿರ್ತಕ್ಕಂಥ ರೀತಿಯಲ್ಲಿ ಮುಖಂಡರುಗಳು ನಡ್ಕೋಬೇಕು. ನಾನು ಯಾರನ್ನೂ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ, ಯಾರನ್ನೂ ಕೆಳಗಡೆ ಇಳಿಸೋಕ್ಕಾಗಲ್ಲ. ಅದಕ್ಕೆ ನಮ್ಮದೇ ಆದಂಥ ಪಕ್ಷದ ತತ್ವ ಸಿದ್ಧಾಂತ ಮತ್ತು ನಮಗೊಂದು ಹೈಕಮಾಂಡ್ ಅಂತ ಐತೆ, ಅವ್ರು ತೀರ್ಮಾನ ಮಾಡ್ತಾರೆ. ಅದ್ಬಿಟ್ಟು ಆದಿಲ್ ಬೀದಿಲೆಲ್ಲ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಬಟ್ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ. ಸ್ವಾಮೀಜಿಯವ್ರುಗಳಿಗೆ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವಕಾಶ ಇರ್ತದೆ. ರಾಜಕಾರಣಿಗಳು ಮಾತಾಡೋಕೆ ಹೋಗಬಾರ್ದು. ರಾಜಕಾರಣಿಗಳು ಮಾತಾಡಿದಾಗ ಸುದ್ದಿ ಆಯ್ತದೆ, ಬೇರೆಯವ್ರು ಯಾರು ಮಾತಾಡಿದ್ರು ಸುದ್ದಿ ಆಗೋದಿಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಅವರ ಇದನ್ನು ತೋರಿಸ್ತದೆ. ಸ್ವಾಮೀಜಿ ಎಲ್ಲ ಜನಾಂಗ ಸ್ವಾಮೀಜಿಯವರು ಅವರವ್ರ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಹಜ. ಅವ್ರು ಹೇಳ್ಕೊಂತಾರಂತ ನಾವು ರಾಜಕಾರಣಿಗಳು ನಮ್ಮ ಮಿತಿನಲ್ಲಿ ನಾವು ವರ್ತಿಸ್ಬೇಕು. ಸರ್, KPCC ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅಂತೇಳಿ ನಿಮ್ಗೆ ಯಾರು ಫೋನ್ ಮಾಡಿದ್ರೆ? ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿನ ಭೇಟಿ ಮಾಡಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತೇಳಿ ಪಕ್ಷದಲ್ಲಿ ಫೋನ್ ಮಾಡಿದ್ರಾ? ಚರ್ಚೆ ಆಗಿರೋದು ನಿಮ್ಗೇನು ಗೊತ್ತು? ಅದೆಲ್ಲ ಈ ಮಾಧ್ಯಮಗಳ ಕಪೋಕಲ್ಪಿತ ವರದಿಗಳಷ್ಟೇ. ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಪಕ್ಷ ಬಲವರ್ಧನೆ ಬಗ್ಗೆ ಅಷ್ಟೇ. ಅಧ್ಯಕ್ಷನ ಹೇಳಿಲ್ವಾ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು, ಅಧ್ಯಕ್ಷನ ಬದಲಾವಣೆ ಮಾಡ್ತಕ್ಕಂಥದ್ದು, ಹೊಸ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಶಕ್ತಿಯುತವಾಗೈತೆ. ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಅಲ್ಲಿ ತೀರ್ಮಾನ ಮಾಡ್ತಾರೆ. ನಿಮ್ಮ ಮಾಧ್ಯಮದವ್ರೆ ಅಲ್ಲಿ ಹೋಗಿ ಭೇಟಿ ಮಾಡಿದ ತಕ್ಷಣ ನಿಮ್ಮ ಮಾಧ್ಯಮದವರೇ ಸೃಷ್ಟಿ ಮಾಡ್ಬಿಡ್ತಾರೆ. ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರೆ ಹೇಳಿ, ನೀವೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ. ಈಗ ಆಗ್ತಾ ಇದೆ, ಈಗ ಮಾಡಕ್ಕೆ ಹೋಗೋರು ಹಿಂಗೆ ಮಾತಾಡ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರೆ ಒಂದು ನೀವೇ ವ್ಯಾಖ್ಯಾನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರೆ ನೀವೇ ವ್ಯಾಖ್ಯಾನ ಮಾಡ್ಬಿಡ್ತೀರಾ. ಹಿಂಗೆ ಮಾಡ್ತಾವ್ರೆ, ಹಿಂಗೆ ಮಾಡಕ್ಕೆ ಹೋಗ್ಬಿಟ್ಟವ್ರೆ ಅಂತ. ಅದೆಲ್ಲ ಸುಳ್ಳು. ಸರ್, ಲೋಕಸಭಾ ಚುನಾವಣೆ ಆದ್ಮೇಲೆ ಯಾಕೆ ಇಷ್ಟೊಂದು ರೀತಿ ಚರ್ಚೆ ಆಗ್ತದೆ ನಿಮ್ಮ ಪಕ್ಷದಲ್ಲಿ? ಈಗ ಯಾವ ಪಕ್ಷ ಪ್ರಬಲವಾಗಿರ್ತದೆ ಅಲ್ಲಿ ಚರ್ಚೆಗಳಾಗ್ತವೆ, ಯಾವ ಪಕ್ಷ ವೀಕ್ ಆಗಿರ್ತದೆ ಚರ್ಚೆಗಳಾಗಲ್ಲ. ನಮ್ಮ ಪಕ್ಷ ಪ್ರಬಲವಾಗಿದೆ, ಚರ್ಚೆಗಳಾಗ್ತದೆ. ಚರ್ಚೆಗಳಾದರೂ ಕೂಡ ಹೈಕಮಾಂಡ್ ಇದೆ, ಬಲಿಷ್ಠವಾದಂಥ ಹೈಕಮಾಂಡ್ ಇದೆ. ಅದು ತೀರ್ಮಾನ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತಗೋತದೆ.